Hey guys, welcome back to my YouTube channel Bhavana's Vlogs. So yeah, ಇವಾಗ ಎಲ್ಲರೂ ರೆಡಿ ಆಗಿದ್ದಾಯಿತು and this is my outfit for the day too. Please bear my voice. ನೆನ್ನೆ ನೀರಲ್ಲಿ ಆಟ ಆಡಿ ಎಲ್ಲ ಮಾಡಿ ವಾಯ್ಸ್ ಹೊರಟೋಗ್ಬಿಟ್ಟಿದ್ದೆ. ಓಕೆ, ನೆನ್ನೆಗಿಂತ ಒಂದು ಲಿಟಲ್ ಬಿಟ್ ಇಟ್ ಇಸ್ ಬೆಟರ್ ಅಂತಲೇ ಹೇಳ್ಬೋದು. ಆ್ಯಂಡ್ ದಿಸ್ ವಾಸ್ ಅ ಕಂಪ್ಲೀಟ್ ಲೈಕ್ ಪ್ರಾಪರ್ಟಿ. ಚಿಕ್ಕದಾಗ ಒಂದು ವೀಡಿಯೋ ತೊಗೊಂಡಿದ್ದೀನಿ, ಅದ್ರ ಜೊತೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ದಿಸ್ ವಾಸ್ ಅ ಎಂಟ್ರಿ ಫಾರ್ ದ ಪ್ರಾಪರ್ಟಿ. ವಾಟ್ ಐ ಕ್ಯಾನ್ ಸೇ, ದಿಸ್ ವಾಸ್ ದ ಫುಡ್ ಕೋರ್ಟ್. ಇಲ್ಲಿ ಡೈನಿಂಗ್ ಇರುತ್ತೆ. ದಿಸ್ ವಾಸ್ ದ ಲ್ಯಾನ್ ಏರಿಯಾ ವಿತ್ ದ ಪೂಲ್ ಆ್ಯಂಡ್ ರೈನ್ ಡ್ಯಾನ್ಸ್ ಅಲ್ಲೇ ನಡೆದಿದ್ದು ನೈಟು. ದಿಸ್ ಇಸ್ ದ ಪೂಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ದಿಸ್ ಇಸ್ ಅವರ್ ರೂಮ್ ಫಾರ್ ದ ಡೇ ಅಥವಾ ಹೋಮ್ ಫಾರ್ ದ ಡೇ ಅಂತಲೇ ಹೇಳ್ಬೋದು. ನೆನ್ನೆಯಿಂದ ಇದ್ದಿದ್ದು. ಆ್ಯಂಡ್ ಇನ್ನೂ 3 ರೂಮ್ಗಳು ಬಾಯ್ಸ್ ತೊಗೊಂಡಿದ್ರು. ಆ್ಯಂಡ್ ಯಾ, ದಿಸ್ ವಾಸ್ ಅ ಕ್ಯೂಟ್ ಲಿಟಲ್ ಪ್ರಾಪರ್ಟಿ ವೇರ್ ವಿ ಸ್ಟೇಡ್ ಫಾರ್ whole day and we enjoyed a lot here. So this is officially welcome to day 2 vlog. So ಇವತ್ತೆಲ್ಲ ಎಲ್ಲಿ ಹೋಗ್ತೀವಿ ಏನು ಅಂತ ಎಲ್ಲ ಅಪ್ಡೇಟ್ ಯು ಸೂನ್ ಗೈಸ್. ಲೆಟ್ಸ್ ಡೂ ವಾಚ್ ದಿಸ್ ವಿಡಿಯೋ. ಅದಕ್ಕೂ ಮುಂಚೆ ನಂದು ಗೆಟ್ ರೆಡಿ ವ್ಲಾಗ್ನ ನೋಡಿಕೊಂಡು ಬನ್ನಿ. ಓಕೆ, ಲೆಟ್ಸ್ ಬಿಗಿನ್ ದಿಸ್ ವಿಡಿಯೋ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾವನಾಸ್ ವ್ಲಾಗ್ಸ್. ಸೊ ಇವಾಗ ಸದ್ಯಕ್ಕೆ ಬೆಳಗ್ಗೆ ಸಮಯ 5 ಗಂಟೆ 10 ನಿಮಿಷ ಆಗಿದೆ. 6 ಗಂಟೆಗೆ ನಾವು ದಾಂಡೇಲಿನ ಬಿಡಬೇಕು. ಸೊ ಅದಕ್ಕೋಸ್ಕರ ನಾನು ಸ್ನಾನ ಎಲ್ಲ ಕೂಡ ಮುಗಿಸಿ ಲೆಟ್ಸ್ ಗೆಟ್ ರೆಡಿ ಅಂತ ಅಂದ್ಬಿಟ್ಟು ಬಂದು ಕ್ಯಾಮ್ರೆಲ್ಲ ಫಿಕ್ಸ್ ಮಾಡಿ ಐ ಆಮ್ ರೆಕಾರ್ಡಿಂಗ್ ದ ವಿಡಿಯೋ. ಸೊ ನಿಮ್ಮೆಲ್ಲರಿಗೂ ಕೂಡ ಫಸ್ಟ್ ಡೇ ಟ್ರಿಪ್ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಏನು ಇಷ್ಟ ಆಯಿತು ಅಂತ ಪ್ಲೀಸ್ ಡೂ ಕಮೆಂಟ್ ಇನ್ ದ ಕಮೆಂಟ್ ಸೆಷನ್. ಆ್ಯಂಡ್ ದಿಸ್ ವಾಸ್ ದ ಸೆಕೆಂಡ್ ಡೇ ಆಫ್ ದ ಟ್ರಿಪ್. ಇವತ್ತೆಲ್ಲೆಲ್ಲಿ ಹೋಗ್ತೀವಿ, ಏನು ಕತೆ ಅಂತೆಲ್ಲ ಕೂಡ ಐ ವಿಲ್ ಶೇರ್ ವಿತ್ ಯು ಗೈಸ್. ಪ್ಲೀಸ್ ಕಂಟಿನ್ಯೂಸ್ಲಿ ವಾಚ್ ಮೈ ವಿಡಿಯೋ. ಈಗ ಬನ್ನಿ, ಲೆಟ್ಸ್ ಗೆಟ್ ರೆಡಿ. ಫಾಸ್ಟ್ ಫಾರ್ವರ್ಡಲ್ಲಿ ಓಡಿಸ್ಬಿಡ್ತೀನಿ. ಲೆಟ್ಸ್ ಗೆಟ್ ರೆಡಿ. ಓಕೆನಾ, ಕಮ್ ಲೆಟ್ಸ್ ಗೆಟ್ ರೆಡಿ. ಈಗ ನಾನು ಸಿಂಪಲ್ಲಾಗಿ ರೆಡಿ ಆಗ್ತಾ ಇದ್ದೀನಿ. ದಿಸ್ ಔಟ್ಫಿಟ್ ಇಸ್ ಫ್ರಮ್ ಝೂಡಿಯೋ. ಇದು ನಾನು ಝೂಡಿಯೋದಲ್ಲಿ ತೊಗೊಂಡಿದ್ದ ಔಟ್ಫಿಟ್. ನಾನು ಫಸ್ಟ್ ಡೇ ಯಾವುದೂ ಕೂಡ ಏನಂತಾರೆ ಈ ಥರ 1 ಡೇ ಕಂಪ್ಲೀಟ್ ಔಟ್ಫಿಟ್ ಹಾಕೋಕ್ಕೆ ಆಗಿಲ್ಲ ನಾವು ದಾಂಡೇಲಿಯಲ್ಲಿ. ಫಸ್ಟ್ ಡೇ ಅದು ಲೈಕ್ ವಾಟರ್ ಆ್ಯಕ್ಟಿವಿಟೀಸ್ ಇದ್ದಿಂದ ವಾಟರ್ ಡ್ರೆಸ್ನ ವೇರ್ ಮಾಡಿದ್ವಿ. ಸೊ ಹಂಗಾಗಿ ಸೆಕೆಂಡ್ ಡೇ ನಾನು ಸ್ಟಾರ್ಟಿಂಗ್ಗೆ ಝೂಡಿಯೋದಲ್ಲಿ ತೊಗೊಂಡಂಥ ಡ್ರೆಸ್ನ ವೇರ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಆರಾಮಾಗಿ ಸಿಂಪಲ್ ಮೇಕಪ್ ಲೈಕ್ ಟೋನರ್, ಕ್ರೀಮ್, ಸನ್ಸ್ಕ್ರೀನ್ ಅಂತೂ ಯೂಸ್ ಮಾಡಲೇಬೇಕು, ಬಿಸಿಲು ಜಾಸ್ತಿ ಇತ್ತು. ಆ್ಯಂಡ್ ಹೈ ಲ್ಯಾಶ್ ಹಾಕಿದ್ದೀನಿ ಮತ್ತು ಹೈ ಶ್ಯಾಡೋ ಹಾಕಿದ್ದೀನಿ ಮತ್ತು ಚಿಕ್ಕದಾಗಿ ಸ್ವಲ್ಪ ಹೇರ್ ಸ್ಟೈಲ್ ಅಂತೂ ಮಾಡಿದೆ. ಬಿಕಾಸ್ ಔಟ್ಫಿಟ್ಟಿಗೆ ವಿತೌಟ್ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಮತ್ತು ಲಿಪ್ಸ್ಟಿಕ್ನ ಹಾಕಿ ನನ್ನ ಒಂದು ಸಿಂಪಲ್ ಮೇಕಪ್ನ ಮುಗಿಸಿದ್ದೀನಿ. ಆ್ಯಂಡ್ ಯಾರೆಲ್ಲ ಈ ವಿಡಿಯೋನ ಫಸ್ಟ್ ನೋಡ್ತಿದ್ದೀರೋ, ಇದನ್ನು ನೋಡೋದಕ್ಕೂ ಮುಂಚೆ ಹೋಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಡೇ 1 ಆಫ್ ದಾಂಡೇಲಿ ಟ್ರಿಪ್ ವೀಡಿಯೋ ಇದೆ, ಅಥವಾ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಇಲ್ಲ ನನ್ನ ಯೂಟ್ಯೂಬ್ ಚಾನಲ್ ಇರುತ್ತೆ. ಫಸ್ಟ್ ಅದನ್ನು ಹೋಗಿ ಚೆಕ್ ಮಾಡಿ, ಅದನ್ನು ನೋಡಿದ್ದಾದಮೇಲೆ ಇದನ್ನು ನೋಡಿ. ನಿಮ್ಗೆ ಕಂಟಿನ್ಯೂಟಿ ಸಿಗುತ್ತೆ, ನೀವು ಕೂಡ ವೀಡಿಯೋಸ್ನ ತುಂಬ ಎಂಜಾಯ್ ಮಾಡ್ತೀರಾ. ಅದೇ ರೀತಿ ನನ್ನ ರೂಮ್ಮೇಟ್, ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಅವರು ಕೂಡ ಎಲ್ಲ ಸ್ನಾನ ಕೂಡ ಎಲ್ಲ ಮುಗಿಸಿ ಅವರು ರೆಡಿ ಆಗ್ತಾಯಿದ್ರು. ಸೊ ಹಂಗಾಗಿ ನಾನು ಆಚೆಗಡೆ ಆರಾಮಾಗಿ ಕಾರಿಡಾರಲ್ಲಿ ಕೂತ್ಕೊಂಡು ನೀಟಾಗಿ ನಾನಂತೂ ಆರಾಮಾಗಿ ರೆಡಿ ಆಗ್ತಾಯಿದ್ದೀನಿ. ಆ್ಯಂಡ್ ಯಾ, ಇವಾಗ ಮೇಕಪ್ ಎಲ್ಲ ಕೂಡ ಆಯಿತು. ಆ್ಯಂಡ್ ಫೈನಲಿ ಲಿಪ್ಸ್ಟಿಕ್ ಅದಾದಮೇಲೆ ನಾನು ಐ ಶ್ಯಾಡೋ ತೊಗೊಂಡೋಗಿರಲಿಲ್ಲ, ಹಾಕೋದು ಬೇಡ ಅಂತ ಮಹೇಶ್ವರಿ ತಂದಿದ್ಲು. ಸೊ ನಾನು ಮಹೇಶ್ವರಿ ಹತ್ರ ತೊಗೊಂಡು ಐ ಶ್ಯಾಡೋನ ಕೂಡ ಹಾಕಿದೆ. ಯಾಕೋ ಅಲ್ಲಿ ಹೋದ್ಮೇಲೆ ಹಾಕಬೇಕು ಅಂತ ಅನ್ನಿಸ್ತು. ಸೊ ಹಂಗಾಗಿ ನಾನು ಅದನ್ನು ಕೂಡ ಹಾಕಿದೆ. ಆ್ಯಂಡ್ ಈ ವಿಡಿಯೋಸ್ ಎಲ್ಲ ಕೂಡ ನೋಡಿ ನಿಮ್ಗೆ ಏನು ಅನಿಸುತ್ತೆ ಏನು ಅಂತೆಲ್ಲ ಕೂಡ ಪ್ಲೀಸ್ ಡೂ ಕಮೆಂಟ್ ಮೀ ಇನ್ ದ ಕಮೆಂಟ್ ಸೆಕ್ಷನ್. ಬಿಕಾಸ್ ನಾವಂತೂ ಫುಲ್ ಎಂಜಾಯ್ ಮಾಡಿದ್ದೀವಿ. ನಿಮಗೂ ಕೂಡ ಈ ವಿಡಿಯೋಸ್ ನೋಡಿ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನೀವೆಲ್ಲರೂ ಕೂಡ ಎಂಜಾಯ್ ಮಾಡಿ ನಿಮ್ಗೆ ಏನು ಅನಿಸ್ತು ಏನು ಅಂತೆಲ್ಲ ಕೂಡ ಪ್ಲೀಸ್ ಕಮೆಂಟ್ ಮೀ ಇನ್ ದ ಕಮೆಂಟ್ ಸೆಕ್ಷನ್. ಇವಾಗ ಟಕ ಅಂತ ಮೇಕಪ್ ಎಲ್ಲ ಕೂಡ ಸ್ಪೀಡಾಗಿ ಮುಗಿಸೋಣ. ಆ್ಯಂಡ್ ನಿಮಗೂ ಕೂಡ ಈ ಒಂದು ಮೇಕಪ್ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ಟ್ರಿಪ್ ಸೀರೀಸ್ ಅಲ್ಲಿ ಇದು ಸೆಕೆಂಡ್ ವ್ಲಾಗ್. ಇನ್ನೂ ಒಂದು ವ್ಲಾಗ್ ಹಾಕಬೇಕು. ನಾನು ಬ್ರೇಕ್ಔಟ್ ಹಾಕ್ತಾಯಿದ್ದೀನಿ. ಕಂಟಿನ್ಯೂಸ್ ಆಗಿ ಇದೆ ಹಾಕಿದ್ರೆ ನಿಮಗೂ ಬೋರ್ ಆಗಬಾರ್ದು, ಮತ್ತು ಬೇರೆ ವೀಡಿಯೋಸ್ ಎಲ್ಲ ಕೂಡ ಅದು ಕೂಡ ಲ್ಯಾಗ್ ಆಗಬಾರ್ದು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಬ್ರೇಕ್ ಕೊಟ್ಟು ಒಂದು ವೀಡಿಯೋ ಬೇರೆ ವೀಡಿಯೋ ಹಾಕಿದ್ರೆ ಇನ್ನೊಂದು ವೀಡಿಯೋ ಟ್ರಿಪ್ ವೀಡಿಯೋ ಹಾಕ್ತಾಯಿದ್ದೀನಿ. ಸೊ ಅದ್ರ ಮಧ್ಯೆ ಎಕ್ಸಾಮ್ಸ್ ಎಲ್ಲ ಕೂಡ ನಡೀತಿದ್ದೆ. ಆಲ್ರೆಡಿ 2 ಪೇಪರ್ ಎಕ್ಸಾಮ್ಸ್ ಮುಗಿಸಿದ್ದೀವಿ. ಆ್ಯಂಡ್ ಇನ್ನೂ 4 ಪೇಪರ್ ಇದೆ. ಸೊ ಅದ್ರ ಬ್ಯುಸಿಯಲ್ಲಿ ಟೈಮ್ ಸಿಕ್ಕಿದಾಗ ಎಲ್ಲ ಕೂಡ ನಾನು ವೀಡಿಯೋಸ್ನ ಎಡಿಟ್ ಮಾಡಿ ಐ ಆಮ್ ಟ್ರೈಂಗ್ ಟು ಪೋಸ್ಟ್ ಆಲ್ ಮೈ ವೀಡಿಯೋಸ್. ಸೊ ಫೈನಲಿ ಇವಾಗ ನನ್ನ ಒಂದು ಐ ಶ್ಯಾಡೋ ಎಲ್ಲ ಕೂಡ ಹಾಕಿ ಬಟ್ಟೆ ಕುಂಕುಮ ಇಟ್ಟರೆ ನನ್ನ ಮೇಕಪ್ ರೆಡಿ. ಅದಾದಮೇಲೆ ನಾನು ಒಳಗಡೆ ಹೋಗ್ಬಿಟ್ಟು ಮಿರರ್ ಹತ್ರ ನೀಟಾಗಿ ನಾನು ಹೇರ್ ಸ್ಟೈಲ್ನ ಮಾಡ್ಕೊಂಡು ಬಂದರೆ ಐ ಆಮ್ ಆಲ್ ರೆಡಿ ಟು ಗೋ. ಇಲ್ಲಿ ಟಿಫನ್ ಎಲ್ಲ ಕೂಡ ಸ್ವಲ್ಪ ಲೇಟಾಗಿ ಬಿಡೋದು ಲೇಟಾಯಿತು. ಹಂಗಾಗಿ ಒಳ್ಳೆ ಫೋಟೋಸ್ ವೀಡಿಯೋಸ್ ಎಲ್ಲ ಕೂಡ ತೊಗೊಂಡ್ವಿ ದಾಂಡೇಲಿ ರೆಸಾರ್ಟಲ್ಲಿ. ನಾವು ಸ್ಟೇ ಆಗಿದ್ದು ರೆಸಾರ್ಟ್ ಬಂದು ಜಂಗಲ್ ಎಡ್ಜ್ ರೆಸಾರ್ಟ್ ಅಂತ. ಇದು ದಾಂಡೇಲಿ ವಾಟರ್ ಆ್ಯಕ್ಟಿವಿಟೀಸಿಂದ ಲಿಟ್ರಲ್ ಒಂದು 20 ಕಿಲೋಮೀಟರ್ಸೇ ದೂರ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಪ್ರಾಪರ್ಟಿ ಕೂಡ ಚೆನ್ನಾಗಿತ್ತು. ಅದೇ ರೀತಿ ನಾವು ಕೂಡ ಫೋಟೋಸ್ ವೀಡಿಯೋಸ್ ಎಲ್ಲ ಕೂಡ ಮಾಡ್ಕೊಂಡಿದ್ದೀನಿ. ನೀವೆಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ಕೂಡ ನೋಡಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮಿಗೆ ಹೋಗಿ ನೋಡಿ. ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ಯೂಟ್ಯೂಬಲ್ಲೂ ಕೂಡ ಎಲ್ಲ ವೀಡಿಯೋಸು ಆದಮೇಲೆ ಫೋಟೋಸ್ದು ಒಂದು ಚಿಕ್ಕದಾಗಿ ಒಂದು ವೀಡಿಯೋ ಥರ ಮಾಡಿ ಅಲ್ಲಿ ನಾನು ಫೋಟೋಸ್ದು ಶೇರ್ ಮಾಡ್ತೀನಿ. ಆ್ಯಂಡ್ ಅಲ್ಲಿ ನಾನು ನನಗೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟಾಯಿತು ಅಮೌಂಟ್ ಅಂತ ಯಾರೋ ಕೇಳಿದ್ರಿ. ಸೊ ಅಲ್ಲಿ ನಾನು ಅಮೌಂಟ್ ಬಗ್ಗೆ ಎಲ್ಲ ಕೂಡ ಹೇಳ್ತೀನಿ.
ಅಂತ ತನಕ ಪ್ಲೀಸ್ ಡೂ ವಾಚ್ ದ ಕಮಿಂಗ್ ವೀಡಿಯೋಸ್ ಅಂತ ಹೇಳ್ಕೊತ ಇವಾಗ ನನ್ನ ಮೇಕಪ್ ಮುಗೀತು. ಇವಾಗ ಪ್ರಾಪರ್ಟಿ ಟೂರ್ನ ನೋಡಿ, ಪ್ರಾಪರ್ಟಿ ಬೆಳಿಗ್ಗೆ ಹೆಂಗೆ ಕಾಣ್ತಿದೆ ಅಂತ ನೋಡ್ಸಿದ್ದೀನಿ ನೋಡಿ. ಇವಾಗ ನಾವು ದಾಂಡೇಲಿಗೆ ಜಂಗಲ್ ಎಡ್ಜ್ ರೆಸಾರ್ಟ್ನ ಚೆಕ್ಔಟ್ ಆಗಿ ನಮ್ಮ ಲಗೇಜಸ್ನೆಲ್ಲ ಕೂಡ ಬ್ಯಾಕ್ ಟು ಬಸ್ಸಿಗೆಲ್ಲ ಕೂಡ ಹಾಕಿ ಇವಾಗ ನಾವು ನಮ್ಮ ನೆಕ್ಸ್ಟ್ ಲೊಕೇಶನ್ ಕಡೆಗೆ ನಮ್ಮ ಪಯಣನ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಂಡ್ ದಿಸ್ ವಾಸ್ ದ ಬಸ್. ಒಳಗಡೆಯಿಂದ ಹೆಂಗೆ ಕಾಣಿಸ್ತಿದೆ ಅಂತ ಕೂಡ ನಾನು ವೀಡಿಯೋ ಮಾಡಿದ್ದೀನಿ. ಆ್ಯಂಡ್ ಬಸ್ಸಿಗೆ ಹಾಕಿದ ತಕ್ಷಣ ಅಫ್ಕೋರ್ಸ್ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಿದ್ದೀವಿ ಅಂದರೆ ಡ್ಯಾನ್ಸು ಇದಕ್ಕೆಲ್ಲ ಏನೂ ಮೋಸ ಇಲ್ಲ. ಹಂಗಾಗಿ ಇವಾಗ ಹೋಗಿದ ತಕ್ಷಣ ಡ್ಯಾನ್ಸು ಸಾಂಗು ಆರಾಮಾಗೆಲ್ಲ ಕೂಡ ಸ್ಟಾರ್ಟ್ ಆಯಿತು. ನಮ್ಮದು ಕೂಡ ಎನರ್ಜಿ ತುಂಬ ಹೈಯಾಗೇ ಇತ್ತು. ಬಿಕಾಸ್ ಇಟ್ ವಾಸ್ ಲೈಕ್ ಡ್ರೀಮ್ಡ್ ಟ್ರಿಪ್ ಇನ್ MB ಅಂತಲೇ ಹೇಳ್ಬೋದು. ನಾನಂತೂ ಹೇಳ್ಕೊತ ಬರ್ತಾನೆ ಇದ್ದೆ. ಐ ಡೋಂಟ್ ನೋ ಸಕ್ಸಸ್ ಆಗೋ ತನಕ ಸಕ್ಸಸ್ ಆಗುತ್ತೆ ಅನ್ನೋದೇ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ. ಸಕ್ಸಸ್ ಕೂಡ ಆಯಿತು. ಹಂಗೆ ಹೋದ್ಮೇಲೆ ಎಂಜಾಯ್ ಮಾಡಬೇಕಲ್ಲ, ವಿ ಪೇಡ್ ಫಾರ್ ಇಟ್. ಪೇ ಮಾಡಿದ್ಮೇಲೆ ಎಂಜಾಯ್ ಮಾಡಲೇಬೇಕು ಅನ್ನೋದು ನನ್ನಿದು. ಅದೇ ರೀತಿ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ರೀತಿ ನಾನು ಕೂಡ ಎಂಜಾಯ್ ಮಾಡಿದೆ. ಇವಾಗ ಇಲ್ಲಿ ಸ್ವಲ್ಪ ಚಂದ್ರಕಾಂತ್ ಅಕ್ಷತ್ನ ಕಾಲು ಹೇಳ್ಕೊತ ಕೂತಿದ್ವಿ. ಆ್ಯಂಡ್ ಒಳ್ಳೊಳ್ಳೆ ಸಾಂಗ್ಸ್ ಹಾಕ್ಕೊಂಡು ಡ್ಯಾನ್ಸ್ ಆಡಿಕೊಂಡು ಫೋಟೋಸು ವೀಡಿಯೋಸು ರೀಲ್ಸ್ಗಳಂತೆಲ್ಲ ಕೂಡ ಮಾಡಿದ್ದೀವಿ. ಆ್ಯಂಡ್ ನಿಮಗೆಲ್ಲರಿಗೂ ಕೂಡ ಇವಾಗ ಸ್ಕ್ರೀನ್ ಮೇಲೆ ಬರ್ತಾನೇ ಇರುತ್ತೆ ವೀಡಿಯೋಸು, ನೀವು ಕೂಡ ನೋಡಿ. ಇವಾಗ ಅಕ್ಷತ್, ಚಂದ್ರಕಾಂತ್, ಭಾವನಾ, ನಾನು, ಪುಚಿತಾ ಎಲ್ಲರೂ ಕೂಡ ಸೇರಿಕೊಂಡು ಆರಾಮಾಗಿ ಫನ್ ಮಾಡ್ಕೊತಾ ಇದ್ದೀವಿ. ಹಿಂದೆಗಡೆ ಸೀಟಲ್ಲಿ ಮಹೇಶ್ವರಿ ಕೂತ್ಕೊಂಡೇ ಡ್ಯಾನ್ಸ್ ಆಡ್ತಿದ್ದಾಳೆ. ಸೊ ಅದ್ರ ಮಧ್ಯದಲ್ಲಿ ನಾನು ಕಾಪಿರೈಟ್ ಕ್ಲೈಮ್ ಬರುತ್ತೆ ಅಂತ ಫುಲ್ಲು ಸಾಂಗ್ದೆಲ್ಲ ವಾಲ್ಯೂಮ್ ಇಟ್ಟಿಲ್ಲ. ಜಸ್ಟ್ ನಾನು 2 ಪಾಯಿಂಟಲ್ಲಿ ಮಾತ್ರ ವಾಲ್ಯೂಮ್ ಇಟ್ಟಿದ್ದೀನಿ. ಐ ಹೋಪ್ ಸೊ ಕಾಪಿರೈಟ್ ಕ್ಲೈಮ್ ಬರಲ್ಲ ಅಂತ. ಅಕಸ್ಮಾತು ಬಂದರೆ ಅದೇ ವಾಲ್ಯೂಮ್ನ ನೆಕ್ಸ್ಟ್ ಇನ್ನೊಂದ್ಸಲ ಎಡಿಟ್ ಮಾಡಿ ವೀಡಿಯೋಸ್ನ ಕಂಪ್ಲೀಟಾಗಿ ಸಾಂಗ್ಸ್ನ ತೆಗೆದು ಹಾಕಬೇಕಾಗುತ್ತೆ. ಸೊ ಹಂಗಾಗಿ ನಾನು ಜಸ್ಟ್ 2 ಪಾಯಿಂಟಲ್ಲಿ ಮಾತ್ರ ಇಟ್ಟಿದ್ದೀನಿ ವಾಲ್ಯೂಮ್ನ. ನಾವು ಕೂಡ ಅಲ್ಲಿ ವೀಡಿಯೋಸ್ ಫೋಟೋಸ್ ಎಲ್ಲ ಕೂಡ ತೊಗೊಂಡು ಇವಾಗ ನೆಕ್ಸ್ಟ್ ಕ್ವಿಕ್ ಸ್ಟಾಪ್ ಆ್ಯಟ್ ಟಿಫನ್ ಅಂತಲೇ ಹೇಳ್ಬೋದು. ಇಲ್ಲಿ ಮಾರ್ನಿಂಗ್ ಟಿಫನ್ ಅವ್ರು ಯಾವುದೋ ಹೋಟೆಲ್ಗೆ ಹೇಳಿದರು. ಸೊ ಅಲ್ಲಿ ಹೋಟೆಲಲ್ಲಿ ಹೋದ್ವಿ. ಐ ಹೋಪ್ ಟಿಫನ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೇ ಹೋದೆ. ನನಗೆ ಟಿಫನ್ನು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ತುಂಬ ಅಟ್ ಅ ಟೈಮ್ ಕ್ರೌಡ್ ಆಗಿದ್ದಕ್ಕೆ ದೋಸೆ ಮತ್ತು ರೋಟಿ ಎರಡೂ ಸ್ವಲ್ಪ ಬಾಯ್ಲ್ ಆಗಬೇಕಿತ್ತು. ಅದು ಬಿಟ್ಟರೆ ಟೇಸ್ಟೇನೋ ಚೆನ್ನಾಗಿತ್ತು, ಬಾಯ್ಲ್ ಆಗಿರಲಿಲ್ಲ. ಹಾಗಾಗಿ ನನಗಿಷ್ಟ ಆಗಿಲ್ಲ. ಮ್ಯಾಗಿ ಮಾತ್ರ ಸಕ್ಕತ್ತಾಗಿತ್ತು. ಮ್ಯಾಗಿನ ತಿಂದ್ಕೊಂಡು ಇವಾಗ ನಾವು ಹೋಟೆಲಿಂದ ಟಿಫನ್ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ. ದಾಂಡೇಲಿ ರೆಸಾರ್ಟ್ ಎಲ್ಲ ಕೂಡ ಬಿಟ್ಟು ಆ್ಯಂಡ್ ನಾವು ಇವಾಗ ಮುಂದಕ್ಕೆ ಬಂದು ಇಲ್ಲಿ ಕ್ವಿಕ್ ಸ್ಟಾಪ್ ಆಗಿ ಟಿಫನ್ ಆಯಿತು. ಟಿಫನ್ ದೋಸೆ ರೋಟಿ ಪಲ್ಯಗಳೆಲ್ಲ ಆಯಿತು. ದೋಸೆ ನನಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ದೋಸೆ ಇನ್ನು ಸ್ವಲ್ಪ ಬೇಯಬೇಕಿತ್ತು, ರೋಟಿನೂ ಬೇಯಬೇಕಿತ್ತು. ಇಲ್ಲಿ ಜನ ಕ್ರೌಡೆಡ್ ಆಗಿರೋದ್ರಿಂದ ದೋಸೆ ರೋಟಿ ಎರಡೂ ಬೇಯಿಸಿರಲಿಲ್ಲ. ಮ್ಯಾಗಿ ಕೊಟ್ಟಿದ್ರು, ಮ್ಯಾಗಿ ವಾಸ್ ಗುಡ್. ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡು ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಬಸ್. ಸೊ ಬನ್ನಿ ಹೋಗೋಣ. ಸೊ ಗೈಸ್ ಇವಾಗ ನಾವು ಜೀಪಲ್ಲಿದ್ದೀವಿ. ವಿ ಆರ್ ಗೋಯಿಂಗ್ ಫಾರ್ ಅನ್ ಯಾಣ ಕೇವ್ಸ್. 4 ಕಿಲೋಮೀಟರ್ಸ್ ಇದೆ ಫ್ರಮ್ ಬಸ್ ಪ್ಲೇಸಿಗೆ. 4 ಕಿಲೋಮೀಟರ್ಸ್ ಇದೆ. ಈಗ ಸೆಕೆಂಡ್ ಡೇ ಟ್ರಿಪ್ನ ಫಸ್ಟ್ ಲೊಕೇಶನ್ ಬಂದು ಯಾಣ ಕೇವ್ಸ್. ಸೊ ಇವಾಗ ನಾನು ಇದನ್ನು ಫಾಸ್ಟ್ ಫಾರ್ವರ್ಡಲ್ಲಿ ಓಡಿಸ್ಬಿಟ್ಟಿದ್ದೀನಿ. ಬಿಕಾಸ್ ಇದು 4 ಮಿನಿಟ್ಸ್ ರೈಡ್ದು ಕೂಡ ಕಂಪ್ಲೀಟ್ ವೀಡಿಯೋಸು. ನಾವು ಕೂಡ ರೈಡಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ. ಅದೇ ರೀತಿ ಸಾಂಗ್ಸು ನಡ್ಕೊಂಡು ಹೋಗ್ತಾ ಇರೋರಿಗೆಲ್ಲ ಜೋರಾಗಿ ಕಿರ್ಚಿ ಎಂಜಾಯ್ ಫುಲ್ ಅಂತೂ ಒಟ್ಟಿನಲ್ಲಿ ಮಸ್ತ್ ಮಜಾ. ಎಷ್ಟು ಲೆವೆಲಿಗೆ ಮಾಡೋಕ್ಕಾಗುತ್ತೋ ಅಷ್ಟು ಎಕ್ಸ್ಟೆಂಟಿಗಂತೂ ನಾವಂತೂ ಮಜಾ ಮಾಡಿದ್ದೀವಿ. ಅದೇ ರೀತಿ ನಿಮಗೂ ಕೂಡ ಹೆಂಗಿದೆ ಅಂತ ನಾನು ನೋಡಿಸ್ತಾ ಇದ್ದೀನಿ. ಇಲ್ಲಿ ಬಸ್ಗಳೆಲ್ಲ ಹೋಗಲ್ಲ. ಜಸ್ಟ್ ಈ ಥರ ಟ್ರಕ್ಸ್ ಥರ ಅದೆಲ್ಲ ಚಿಕ್ಕದಿರುತ್ತಲ್ಲ ಜೀಪ್ಗಳ ಥರ, ಅವು ಮಾತ್ರ ಹೋಗುತ್ತೆ. ಆ್ಯಂಡ್ ಅದನ್ನೆಲ್ಲ ಕೂಡ ಮುಗಿಸ್ಕೊಂಡು ಫೈನಲಿ ವಿ ರೀಚ್ಡ್ ದ ಯಾಣ ಕೇವ್ಸ್ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಬನ್ನಿ ಒಳಗಡೆ ಹೋಗೋಣ. So we are in the Yana Caves. Come let's visit Yana Caves and go back very fast manner. We have less time. ಇಲ್ಲೇನೋ ಜಾತ್ರೆ ಇದೆ ಅಂತ ಅಷ್ಟೊತ್ತಿಗೆ ನಾವು ಬಾರ್ಡರ್ ಕ್ರಾಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಸ್ವಲ್ಪ ಬೇಗನೆ ಹೋಗೋಣ ಯಾಣ ಕೇವ್ಸಿಗೆ. ಸೊ ಬನ್ನಿ ಹೋಗೋಣ. This is the entrance of the Yana Cave. Yana Caves ಅಲ್ಲಿ 10 rupees ಎಂಟ್ರಿ ಟಿಕೆಟ್ನ ಪೇ ಮಾಡಿದ್ರು ಟ್ರಾವೆಲ್ಸವರು. ಆ್ಯಂಡ್ ಪೇ ಮಾಡಿಸ್ಕೊಂಡಿದ್ದಾದಮೇಲೆ
ವಿ ಆರ್ ಇಂಟು ಯಾಣ ಕೇವ್ಸ್. ಇನ್ನೊಂದು 20 ಮಿನಿಟ್ಸ್ ವಾಕ್ ಇದೆ ಅಂತ ಹೇಳಿದ್ದಾರೆ ಕೇವ್ ರೀಚ್ ಆಗೋಕ್ಕೆ ಅಲ್ವೇನೆ. ಸೊ ಕಮ್ ಲೆಟ್ಸ್ ಗೋ. ನಾವು ಜೀಪಲ್ಲಿ 4 ಕಿಲೋಮೀಟರ್ಸ್ ಬಂದರೆ ಒಳಗಡೆ ಲಿಟ್ರಲಿ 20 ಮಿನಿಟ್ಸ್ ನಡೀಬೋದು. ಹೋಗೋದು ಸುಲಭ, ಇದು ಕಂಪ್ಲೀಟ್ ಡೌನ್ ಇದೆ. ಓಡ್ಕೊಂಡು ಹೋಗ್ಬಿಡ್ಬೋದು. ಹಕ್ಕದು ಇಸ್ ಡಿಫಿಕಲ್ಟ್ ಅಂದ್ಕೊಂಡೇ ಹೋಗ್ತಾ ಇದ್ದೀವಿ. ನೋಡೋಣ ಹಕ್ಕಬೇಕಾದ್ರೆ ಫೀಲ್ ಹೆಂಗಿರುತ್ತೆ ಅಂತ. ಇವಾಗೆಲ್ಲ ಆರಾಮಾಗಿ ಬಿಸಿಲು ಬೇರೆ ತಲೆ ಮೇಲೆ ಹೊಡಿತಿತ್ತು ಒಂದು ಮಟ್ಟಕ್ಕೆ. ನನಗೆ ಆನಂದ್ ವೀಡಿಯೋ ತಗೊಂಡ್ಕೊಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್. ನನಗೆ ಯಾರೆಲ್ಲ ವೀಡಿಯೋ ಮಾಡಿ ಕೊಟ್ಟಿದ್ರು ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ಕೂಡ ಎಲ್ಲರೂ ಮಾತಾಡ್ಕೊತಾ ಓಡ್ಕೊತಾ ಡೌನ್ ಇದೆ, ಓಡಿದ್ರೆ ಎಲ್ಲಿ ಬಿದ್ದೋಗ್ತೀವೋ ಅಂತ ಅಂದ್ಕೊಂಡು ಹಂಗೆ ನನ್ನ ಫ್ರೆಂಡ್ಸ್ ಕೂಡ ತುಂಬ ಜನ ಬಿದ್ದು ನಕ್ಕಿದ್ದೆಲ್ಲ ಕೂಡ ಆಯಿತು. ನಾವುಗಳು ಎಲ್ಲ ಫನ್ ಎಲ್ಲ ಕಾಮಿಡೀಸ್ಗಳು ಇರಬೇಕು, ಬೀಳಬೇಕು, ಹೇಳಬೇಕು. ಇಲ್ಲೇ ಇದ್ರೆ ಟ್ರಿಪ್ ಮೆಮೊರೀಸ್ ಅಂತ ಕ್ರಿಯೇಟ್ ಆಗುತ್ತೆ. ಆ ಮೂಮೆಂಟ್ಗಳನ್ನ ನೆನೆಸ್ಕೊಬೇಕು ಲೈಫ್ ಟೈಮ್. ಒನ್ ಆಫ್ ದ ಲೈಫ್ ಟೈಮ್ ಮೆಮೊರೇಬಲ್ ಟ್ರಿಪ್ ಅಂತಲೇ ಹೇಳ್ಬೋದು ಇದನ್ನು. ಸಾಕು ಗೊತ್ತಾ ಧ್ಯಾನ ಅಂತ. ಓಕೆ ಸಾನ್ನಿಧ್ಯ ಎಲ್ಲಿಂದ ಬಂದಿರೋದು? ಬಾಯ್ ಹೇಳು. ಬಾಯ್. ಸ್ಲೋ ಸ್ಲೋ ಸ್ಲೋ. ಏಯ್ ಮೇಲೆ ಜಾಕೋ. ಸೊ ಎಲ್ಲರೂ ಏನ್ರಿ ಮೀಡಿಯಾ The beauty of Yana Caves. ಸೊ ಫೈನಲಿ ನಾವು 20 ಮಿನಿಟ್ಸ್ನ ರೈಡ್ ಮಾಡಿ ಯಾಣ ಕೇವ್ಸ್ನ ನೋಡ್ತಾ ಇದ್ದೀವಿ. ನಾನು ತುಂಬ ರೀಲ್ಸ್ಗಳಲ್ಲಿ ಯಾಣ ಕೇವ್ಸ್ ಅಂತ ನೋಡಿಬಿಟ್ಟಿದ್ದೆ. ಆ್ಯಂಡ್ ಫೈನಲಿ ನಾವು ಕೂಡ ಒಂದು ಸ್ಪಾಟಲ್ಲಿ ನಿಂತ್ಕೊಂಡು ರೀಲ್ಸ್ಗಳೆಲ್ಲ ಕೂಡ ಮಾಡಿ ಫೋಟೋಸ್ಗಳೆಲ್ಲ ಕೂಡ ಇಡ್ಸ್ಕೊಂಡು ಯಾಣ ಕೇವ್ಸ್ನ ಒಂದು ಫ್ರೇಮಲ್ಲಿ ತರೋದೇ ಕಷ್ಟ ಅನ್ನೋ ಥರ ಫೀಲ್ ಅಂತೂ ಆಯಿತು. ಆ್ಯಂಡ್ ನಾನು ಎಂಜಾಯ್ ಮಾಡಿ ಹಂಗೆ ನಾನೊಂದು ಸೆಲ್ಫಿ ವೀಡಿಯೋ ಕೂಡ ಮಾಡಿಕೊಂಡೆ. ಸಖತ್ತಾಗಿತ್ತು. ಆ್ಯಂಡ್ ಇನ್ನೂ ಕೂಡ ನಾನು ಅದನ್ನು ರೀಲ್ಸ್ ಎಡಿಟ್ ಮಾಡಿ ಇನ್ಸ್ಟಾಗ್ರಾಮ್ಗೆ ಹಾಕಿಲ್ಲ. ಆದಷ್ಟು ಬೇಗ ಎಡಿಟ್ ಮಾಡಿ ಹಾಕ್ತೀನಿ. ಇವಾಗ ಯಾಣ ಕೇವ್ಸ್ನ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕು. ಒಳಗಡೆ ಹೋಗಿ ದೇವಸ್ಥಾನಕ್ಕೆ 10 ರೂಪೀಸ್ ಟಿಕೆಟ್ನ ಕೊಡಬೇಕು. ಆ್ಯಂಡ್ ಬೆಟ್ಟ ಹಕ್ಕೋದಕ್ಕೆ 10 ರೂಪೀಸ್ನ ಟಿಕೆಟ್ ಕೊಡಬೇಕು. ಯಾಣ ಕೇವ್ಸ್ಗೆ ಹೋಗೋಕ್ಕೆ ನಾವು 20 ರೂಪಾಯಿ ಖರ್ಚು ಮಾಡಬೇಕು ಪರ್ ಹೆಡ್. ದಟ್ ಈಸ್ ಎಕ್ಸ್ಪೆನ್ಸಿವ್ ಅಪ್ಪ. ಇವಾಗ ನಾವು ಎಕ್ತಾ ಇದ್ದೀವಿ ಸ್ಟೆಪ್ಸ್ನ, ಲೈಕ್ ಸೆಂಟರ್ ಪಾಯಿಂಟ್ ಅಂತ ನೋಡೋಕ್ಕೆ. ಇಲ್ಲಿ ದೇವಸ್ಥಾನ ಇದೆ ಕೆಳಗಡೆ, ದರ್ಶನ ಎಲ್ಲ ಕೂಡ ಮುಗಿಸ್ಕೊಂಡು ಇವಾಗ ನಾವು ಕೇವ್ನ ಸೆಂಟರ್ ಪಾಯಿಂಟ್ ಆ ಥರ ನೋಡೋದಕ್ಕೆ ಹಾಕ್ತಾ ಇದ್ದೀವಿ. ಸೊ ಬನ್ನಿ ಹಾಕೋಣ. ಆ್ಯಂಡ್ ನಿಮಗೂ ಕೂಡ ಆ ವೀಡಿಯೋಸ್ನ ನೋಡಿಸ್ತೀನಿ, ನೋಡಿ ಎಂಜಾಯ್ ಮಾಡಿ. The cave of Yana. ನನ್ನ ಮುಖದಲ್ಲಿ ಎಷ್ಟು ಖುಷಿ ಇದೆ ಅಂತ ನೀವು ಈ ವಿಡಿಯೋದಲ್ಲೇ ನೋಡ್ಬೋದು. ಲಿಟ್ರಲಿ ಐ ಆಮ್ ಎಂಜಾಯಿಂಗ್ ದ ಕೇವ್. ನಡ್ಕೊಂಡು ಹೋಗೋದಿರ್ಬೋದು, ಸ್ವಲ್ಪ ಸ್ಕಿಪ್ ಆದರೆ ಜಾರು ಬೀಳ್ತೀವಿ. ಒಂಥರ ವೀಡಿಯೋ ಮಾಡ್ಕೊತ ನಾನು ಆ ಮೂಮೆಂಟ್ನ ಎಂಜಾಯ್ ಮಾಡ್ಕೊತಾ ಎಲ್ಲರೂ ಕೂಡ ಎಂಜಾಯ್ ಮಾಡಿ. ವಿ ಆರ್ ಲೈಕ್ ಮೇಕಿಂಗ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು ಕೇವ್ ಕೂಡ. ಚಿಕ್ಕ ದಾರಿ ಆ ಥರ ಎಲ್ಲ ಇತ್ತು. ಇರೋದೊಂದು ಜೀವನ, ಹೋಗಿ ಎಂಜಾಯ್ ಮಾಡಿರಿ ಅನ್ನೋ ಥರ. ಒಟ್ಟಿನಲ್ಲಿ ವಿ ಎಂಜಾಯ್ಡ್ ದಿಸ್ ಟ್ರಿಪ್ ವಿತ್ ಅನ್ಲಿಮಿಟೆಡ್ ಅಂತಲೇ ಹೇಳ್ಬೋದು. ಇದು ಯಾಣ ಕೇವ್ಸ್ನ ಸೆಂಟರ್ ಪಾಯಿಂಟ್ ಅಂತ ಹೇಳ್ಬೋದು. ಗ್ರೀನ್ರಿ ಮಾತ್ರ ವ್ಯೂ ನೋಡೋಕ್ಕೆ ಸಖತ್ತಾಗಿತ್ತು. ಕಣ್ಣು ತುಂಬಿ ಬರುತ್ತೆ ಅಂತಾರಲ್ಲ, ಆ ರೀತಿ ಇತ್ತು. ಒಂಥರ ಸಖತ್ತಾಗಿತ್ತು. ಎಲ್ಲ ಕಲ್ಲಿಂದ ಮಾಡಿರೋದು. ನಾನು ಕೂಡ ಅಲ್ಲೆಲ್ಲ ನಿಂತ್ಕೊಂಡು ಫೋಟೋಸ್ಗೆ ಫೋಸ್ ಕೊಟ್ಕೊಂಡು ಫೋಟೋಸ್ನ ಇಟ್ಕೊತಾ ಇದ್ದು. ನಂಗೆ ಲಿಟ್ರಲಿ ಗೊತ್ತಿಲ್ಲ ವಿಡಿಯೋ ಯಾರು ತೆಗಿರೋ ಅಂತ. ಇಲ್ಲಿನ ಸ್ಪೆಷಾಲಿಟಿ ಅಂದರೆ ನಾವು ಫಸ್ಟ್ ಯಾಣ ಕೇವ್ನ ರೈಟ್ ಸೈಡ್ ದೇವಸ್ಥಾನ ಸೆಂಟ್ರಿಗೆ ಇರುತ್ತೆ ಅಂತಾನೆ ರೈಟ್ ಸೈಡಿಂದ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲ ಮುಗಿಸ್ಕೊಂಡು ಫೈನಲಿ ನಾವು ಲೆಫ್ಟ್ ಸೈಡಿಗೆ ಬಂದು ಎಕ್ಸಿಟ್ ಆಗ್ತೀವಿ. ಇದೆ ದೇವಸ್ಥಾನ. ಅದು ಫಸ್ಟೇ ದೇವ್ರ ದರ್ಶನ ಎಲ್ಲ ಕೂಡ ಮಾಡಿದ್ವಿ. ಸೊ ಹಂಗಾಗಿ ಇವಾಗ ಆ ಕೇವ್ಸ್ನೆಲ್ಲ ಕೂಡ ಮುಗಿಸ್ಕೊಂಡು ಬಂದು ಇವಾಗ ಲಾಸ್ಟಲ್ಲಿ ಒಂದು ವಿಡಿಯೋ ಸೆಷನ್.
ಸೊ ಇಷ್ಟೊತ್ತು ನಾವು ಯಾಣ ಕೇವ್ಸ್ನ ನೋಡಿದ್ದಾಯಿತು ಆ್ಯಂಡ್ ನಾವು ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಬಸ್. ಲೆಟ್ಸ್ ಗೋ. ಬಾಯ್ ಮಾಡ್ರು ನೋಡಿ ಕಾಣಿಸ್ತಾ ಇದ್ರು ಎಲ್ಲರೂ. ಓಕೆ ಜಾಲಿ ಜಾಲಿ ಜಾಲಿ. ವಿಂಡೋ ಒಳಗಡೆ ಅವ್ರು ಕಿಕ್ಕೋಬೇಕಲ್ಲ, ವಿಂಡೋ ಒಳಗಡೆ ಕೈ ಎತ್ತಿ ಬ್ರೋ. ಕಣ್ಣು ಮಳೆ ಬಂದ್ರೆ ಆಡ್ಸಲ್ಲ ನಮಗೆ ಮತ್ತೆ. ಅವರೆಲ್ಲ ಅನ್ಕೊಂಡಿರ್ತಾರೆ ಯಾವ ಕಡೆಯಿಂದ ಬಂದಿದ್ದಾರೆ. ನಡ್ಕೊಂಡೇ ಬರ್ತಾವ್ರೆ ಪಾಪ ಅಲ್ಲಿಂದ. ನಡ್ಕೊಂಡೇ ಹೋಯ್ತವ್ರೆ ಪಾಪ. ನಾವಂತೂ ಸಿಗಾಕೊಂಡಿದೀವಿ ಬ್ರೋ. ಡ್ರೈವರ್ ಬ್ರೋ, ನಾವಂತೂ ಸಿಗಾಕೊಂಡಿದೀವಿ ಬ್ರೋ. ನಾವಂತೂ ಯಾಣ ಕೇವ್ಸಿಂದ ಬರಬೇಕಾದ್ರೆ ಅಂತೂ ಫುಲ್ ಎಂಜಾಯ್ ಮಾಡಿಬಿಟ್ಟಿದ್ದೀವಿ. ದಾರಿಯಲ್ಲಿ ಹೋಗೋರಿಗೆಲ್ಲ ಕಿಚ್ಚಿ ಎಲ್ಲ ಕೂಡ ಸಖತ್ ಎಂಜಾಯ್ ಮಾಡ್ಕೊತ ಅದ್ರದ್ದು ಕೂಡ ಮೆಮೊರೀಸ್ ಇರಲಿ ಅಂತ ರೆಕಾರ್ಡಿಂಗ್ಸ್ ಎಲ್ಲ ಕೂಡ ಮಾಡಿದ್ದೀನಿ. ಅದನ್ನೆಲ್ಲ ನಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ. ಆ್ಯಂಡ್ ಇದು ಬಸ್ಸಲ್ಲಿ ಫಸ್ಟ್ ಡೇ ಡ್ಯಾನ್ಸ್ ಆಡಿರೋದು, ಇದು ಕ್ಲಿಪ್ಪಿಂಗ್ ಮಿಸ್ ಆಗಿತ್ತು ಅಂತ ನಾನು ಇವಾಗ ಹಾಕಿದ್ದೀನಿ. ಸೊ ಬನ್ನಿ ಇವಾಗ ಲೊಕೇಶನ್ ಹೋಗಿ ರೀಚ್ ಆಗೋಣ. ಸೊ ನಾವೀಗ ಬಸ್ಸಲ್ಲೆಲ್ಲ ಕೂಡ ಜರ್ನಿ ಮುಗಿಸ್ಕೊಂಡು ಯಾಣ ಕೇವ್ಸಿಂದ ನಾವಿವಾಗ ರೀಚ್ ಆಗಿದ್ದೀವಿ ಕುಮಟಾ. ಇದು ನಮ್ಮ ಸೆಕೆಂಡ್ ಡೇ ಲೊಕೇಶನ್ನು, ಸ್ಟೇ ಏರಿಯಾ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಬಂದಿದ ತಕ್ಷಣ ಲಂಚ್ನ ಮಾಡಿದ್ವಿ. ಫಸ್ಟು ಚಪಾತಿ, ಕ್ಯಾರೆಟ್ ಪಲ್ಯ, ಅನ್ನ, ಸಾಂಬಾರು, ಹಪ್ಪಳ ಇದನ್ನು ಕೊಟ್ಟಿದ್ರು. ಲಂಚೆಲ್ಲ ಮುಗಿಸ್ಕೊಂಡು ಇವಾಗ ನಾವು ನೆಕ್ಸ್ಟ್ ವಾಟರ್ ಆ್ಯಕ್ಟಿವಿಟೀಸ್ಗೆ ರೆಡಿ ಆಗೋಣ, ಫ್ರೆಶ್ ಆಗೋಣ ಬನ್ನಿ. ಫ್ರಮ್ ಯಾಣ ಕೇವ್ಸ್, ದಾಂಡೇಲಿಯಿಂದ ಯಾಣ ಹೋಗಿ ಯಾಣದಿಂದ ನಾವು ಕುಮಟಾಗೆ ರೀಚ್ ಆಗಿದ್ದೀವಿ. ದಿಸ್ ವಾಸ್ ಅ ಬ್ಯೂಟಿಫುಲ್ ಸ್ಟೇ ನಿಯರ್ ದ ಬೀಚ್ ಅಂತಲೇ ಹೇಳ್ಬೋದು. ಸೊ ಇವತ್ತೆಲ್ಲರಿಗೂ ಟೆಂಟ್ ಸ್ಟೇ ಇದೆ. ಪರ್ ಟೆಂಟ್ 2 ಪೀಪಲ್ಸ್ ಆರ್ ದೇರ್. ಪ್ಲೀಸ್ ಬೇರ್ ಮೈ ವಾಯ್ಸ್ ಹೊರಟೋಗ್ಬಿಟ್ಟಿದೆ. ಸೊ ಪ್ಲೀಸ್ ಡೂ ಬೇರ್ ದಟ್. ಆ್ಯಂಡ್ ಇವಾಗ ಬೋಟಿಂಗ್ ಹೋಗಬೇಕು. ಬೋಟಿಂಗ್ ಆದಮೇಲೆ ಬೇಗ ಬಂದರೆ ಬೀಚ್ ಆ್ಯಕ್ಟಿವಿಟೀಸ್, ಬೀಚಲ್ಲಿ ಆಟ ಆಡ್ಬೋದು. ಅದಾದಮೇಲೆ ಆ್ಯಸ್ ಯೂಶ್ವಲ್ ಫೈರ್ ಕ್ಯಾಂಪ್ ವಿತ್ ಡ್ಯಾನ್ಸ್ ಆ ಥರ ಏನೋ ಇರುತ್ತೆ. ಸೊ ಇಟ್ಸ್ ಟೋಟಲಿ ವಾಟ್ ವಿ ಆರ್ ಎಂಜಾಯಿಂಗ್.
and I hope so by watching my videos even you guys are also enjoying it. And this was the property. Definitely I'll show the video of the property also. ಆ್ಯಂಡ್ ಇವಾಗ ಇದು ಬೋಟ್ ಥರ ಇದೆ, ಬ್ಯಾಂಬೂ ಪ್ರಾಪರ್ಟಿ ಅಂತಲೇ ಹೇಳ್ಬೋದು ಇದನ್ನು. ಇದರಲ್ಲಿ ದೇ ಆರ್ ಲೈಕ್ ಊಟ ಮಾಡೋಕ್ಕೆ ಡೈನಿಂಗ್ ಥರ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ವಾಸ್ ದ ಬ್ಯಾಂಬೂ ಹೌಸಸ್, ಲೈಕ್ ಫ್ರೆಶ್ ಆಗೋದಕ್ಕೆ ಬೆಳಗ್ಗೆಲ್ಲ ಬೇಕಲ್ಲ, ಸೊ ಹಾಗಾಗಿ ಗರ್ಲ್ಸ್ಕೊಂಡು ಬಾಯ್ಸ್ಕೊಂಡು ಕೊಡ್ತಾರೆ. ಇನ್ನೆಲ್ಲ ಮಿಕ್ಕಿದ್ರೆ ಟೆಂಟ್ ಸ್ಟೇ. ಸೊ ಊಟ ಎಲ್ಲರದ್ದು ಕೂಡ ಆಯಿತು. ಚಪಾತಿ, ಅನ್ನ, ಸಾಂಬಾರು, ಚಪಾತಿಗೆ ಬೀಟ್ರೋಟ್ ಪಲ್ಯ, ಒಂದು ಹಪ್ಪಳ ಇಷ್ಟು ಕೊಟ್ಟಿದ್ರು ಅಷ್ಟೇ ಇವತ್ತು ಊಟ. ಲಂಚ್ ಮುಗೀತು, ಊಟ ಅಲ್ಲ ಲಂಚ್ ಮುಗೀತು. ಆ್ಯಂಡ್ ನಾವು ಬೀಚ್ಗೆಲ್ಲ ಹೋಗಿ ಬಂದಮೇಲೆ ವಿ ಕ್ಯಾನ್ ಹ್ಯಾವ್ ಅ ಡಿನ್ನರ್ ಆ್ಯಂಡ್ ವಿ ಕ್ಯಾನ್ ಫ್ರೆಶನ್ ಅಪ್ ಫಾರ್ ದ ಬೀಚ್ ಆರ್ ಎಲ್ಸ್ ಫಾರ್ ದ ಕ್ಯಾಂಪ್ ಫೈರ್. ಡಿಪೆಂಡ್ಸ್ ಆನ್ ದ ಸಿಚುವೇಶನ್ ಆರ್ ವಾಟ್ ಟೈಮ್ ವಿ ಅರೈವ್ ಹಿಯರ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ಪ್ರಾಪರ್ಟಿ ಟೂರ್ನ ನೋಡಿಸ್ತೀನಿ, ಸಿಂಪಲಾಗಿ ಪ್ರಾಪರ್ಟಿ ಹೆಂಗಿದೆ ಅಂತ ಐ ವಿಲ್ ಶೇರ್ ವಿತ್ ಯು ಗೈಸ್. ಓಕೆ, ಸೊ ಪ್ಲೀಸ್ ವಾಚ್ ದಿಸ್ ವಿಡಿಯೋ ಆ್ಯಂಡ್ ಇಗ್ನೋರ್ ಮೈ ವಾಯ್ಸ್. ಕಿರ್ಚಿ ವಾಯ್ಸ್ ಹೋಗಿದೆ, ಪ್ಲೀಸ್ ಡೂ ಇಗ್ನೋರ್ ದಟ್. ಓಕೆ, ಐ ವಿಲ್ ಶೋ ದ ಪ್ರಾಪರ್ಟಿ ನಾವು. ಎಂಟ್ರಿ, ಇದು ಫುಡ್ ಲಾಂಜು. ಈ ಥರ ಬ್ಯಾಂಬೂ ಹೌಸಸ್ ಇದೆ. ಇದಕ್ಕೆ ಎಂಟ್ರೀಸ್ ನೋಡಿ ಮುಂದೆಗಡೆ ಥರ ಸ್ಟೆಪ್ಸ್ ಕೊಟ್ಟಿದ್ದಾರೆ. ನಾನು ಯಾವಾಗ ಲೈಕ್ ಫ್ರೆಶ್ ಆಗಿ ಬರ್ತೀನಲ್ಲ ಆವಾಗ ಅಲ್ಲಿ ಶೋ ದ ಇಂಟೀರಿಯರ್ ವರ್ಕ್, ಒಳಗಡೆ ಹೆಂಗಿರುತ್ತೆ ಏನು ಅಂತೆಲ್ಲ. ಇದನ್ನು ಡಾರ್ಮೆಟ್ರಿ ಅಂತ ಕರೀತಾರೆ. ಸೊ ಸಿಂಪಲಾಗಿ ಹೇಳ್ಬೇಕಂದ್ರೆ ಬ್ಯಾಂಬೂ ಹೌಸ್ ಅಂತಲೇ ನಾನು ಹೇಳ್ತೀನಿ. ಸೊ ಇಲ್ಲಿ ಅವ್ರು ಕುಕ್ಕಿಂಗ್ ಮಾಡ್ಕೊಳಕ್ಕೆಲ್ಲ ಹಟ್ಟು ಥರ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ದಿಸ್ ವಾಸ್ ವಾಶ್ರೂಮ್ಸ್ ಆ್ಯಂಡ್ ಎದುರುಗಡೆನೇ ಬೀಚ್ ಇದೆ. ಐ ಶೋ ದಟ್ ಆಲ್ಸೋ. ಸೊ ಇದಿಷ್ಟು ಇವತ್ತಿನ ಸಿಂಪಲ್ ಸ್ಟೇ ಆಗಿತ್ತು. ಇದು ವಾಕಿನ್ ಪಾತ್ ನನಗೆ ಇಷ್ಟ ಆಯಿತು, ಲೈಕ್ ಸ್ಟೋನ್ಸ್ ವಿತ್ ಮಣ್ಣು, ಸ್ಯಾಂಡ್, ಆ್ಯಂಡ್ ದಿಸ್ ಕ್ಯೂಟ್ ಲಿಟಲ್ ಆ್ಯಂಬಿಯನ್ಸ್ ಫ್ಲವರ್ಸ್ ಆರ್ ಆಲ್ಸೋ ಗುಡ್. ಸೊ ಇದಿಷ್ಟು ಈ ಒಂದು ಪ್ರಾಪರ್ಟಿ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಇವಾಗ ಬನ್ನಿ ಬೋಟಿಂಗಿಗೆ ಹೋಗೋಣ. ಮತ್ತು ರೂಮ್ಸ್ ಎಲ್ಲ ಕೂಡ ನೋಡ್ಕೊಬಂದು ಗರ್ಲ್ಸಿಗೆ ಡಾಮೆಟ್ರಿ ಇರಲಿ ಅಂತ ಅಂದ್ಕೊಂಡು ವಿ ಆರ್ ಫೈನಲೈಸಿಂಗ್ ದಿಸ್ ಡಾಮೆಟ್ರಿ ಫಾರ್ ಗರ್ಲ್ಸ್. ವೆಯ್ಟ್ ಐ ಶೋ ದಟ್ ಸಿಂಪಲ್ ವೇ. ಇದು ಲಾಸ್ಟ್ ಡಾಮೆಟ್ರಿನ ಗರ್ಲ್ಸಿಗೆ ಫೈನಲೈಸ್ ಮಾಡಿದ್ದೀವಿ. ನಾಳೆ ಕೂಡ ಫ್ರೆಶ್ ಅಪ್ ಆಗೋಕ್ಕೆಲ್ಲನೂ ಸರಿ ಹೋಗುತ್ತೆ 8 ಜನ ಹುಡುಗಿರಿಗೆ ಅಂತ. ಓಪನೇ ಮಾಡೋಕ್ಕಾಗ್ತಾಯಿಲ್ಲ. ದಿಸ್ ವಾಸ್ ಅ ಡಾಮೆಟ್ರಿ ರೂಮ್. ಸೊ ಇವಾಗ ನಾವು ಇಲ್ಲಿ ಹಾಫ್ ಮೂನ್ ಬೀಚ್ ಅಂತ ಕರೀತಾರೆ. ಸೊ ಈ ಬೀಚಲ್ಲಿ ನಾವು ವಾಟರ್ ಆ್ಯಕ್ಟಿವಿಟೀಸ್ ಬೋಟ್ನೆಲ್ಲ ಕೂಡ ಬುಕ್ ಮಾಡಿರೋದು. ಲೈಕ್ ನಾವು ಏನು ಸ್ಟೇ ಇದ್ದೀವಲ್ಲ ಅವರಿಗೆ ಪೇ ಮಾಡಿದ್ದು, ಅವರು ಇಲ್ಲಿ ಬುಕ್ ಮಾಡಿರೋದು. ಇವಾಗ ನಾವು ಬೋಟ್ ಬರ್ತಿದೆ, ಸೊ ಬೋಟಿಗೆ ಹಾಕ್ಕೊಂಡು ಹೋಗಬೇಕು. ವಿ ಆರ್ ವೇಟಿಂಗ್. ದಿಸ್ ಇಸ್ ಗೋಕರ್ಣ ಬೀಚ್. ನಾವಂತೂ ಬೋಟ್ ಹಾಕ್ಕೊಂಡು ಹೋಗೋಷ್ಟರಲ್ಲಿ 5 o'clock ಮೇಲೆ ಆಗಿಬಿಟ್ಟಿತ್ತು. ನಾವಲ್ಲಿ 4 o'clock 3 o'clock ಅದು ಆ್ಯಕ್ಟಿವಿಟೀಸ್ ಇದ್ದಿದ್ದು. ಇನ್ನೂ ಕೂಡ ಕಯಾಕಿಂಗ್ ಎಲ್ಲ ಇತ್ತು. ಇಲ್ಲೂ ಕೂಡ ನಾವು ಲೇಟಾಗಿ ಹೋಗಿ ಎಲ್ಲ ಕೂಡ ಮಿಸ್ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು. Lighthouse which you can see in this video. That is the lighthouse.
ಫುಲ್ ವಿಡಿಯೋ ಈಗಲೇ ರೆಕಾರ್ಡ್ ಆಗಿದೆ. ಏನಾದರೂ ಐ ವಿಲ್ ನೆವರ್ ಫರ್ಗೆಟ್ ಅಂತಲೇ ಹೇಳ್ಬೋದು. ಈ ಮೂನ್ ಬೀಚ್ನ ವಾಟರ್ ಆ್ಯಕ್ಟಿವಿಟಿ ಬೋಟಲ್ಲಿ ಮಾಡಿದ್ದು. ನಾವು ಬೋಟಲ್ಲಿ ಹೋಗಿದ್ದಾದಮೇಲೆ ಲೈಕ್ ಸೆಂಟರ್ ಆಫ್ ದ ಸೀ ಅಥವಾ ಅಲ್ಲೆಲ್ಲೋ ಲೈಕ್ ದಬ್ಬಿಟ್ರು ಕೆಳಗಡೆಗೆ. ಎಲ್ಲರೂ ಜಂಪ್ ಹೊಡಿಲೇಬೇಕು ಅಂತ ಹೊಡ್ಸಿದ್ರು. ಹೋಗಿದ್ದಾರಲ್ಲಿ ಇಬ್ಬರು ಬಿಟ್ಟು ಎಲ್ಲರೂ ಜಂಪ್ ಹೊಡೆದ್ರು. ನಾನು ಕೂಡ ಬೋಟ್ ಮೇಲೆ ನಿಂತ್ಕೊಂಡು ಲಾಸ್ಟ್ ಮೂಮೆಂಟಲ್ಲಿ ನಾನೇ ಜಂಪ್ ಹೊಡ್ತಿದ್ದು, ಹೊಡೆದೆ ನೂಕ್ಬಿಟ್ಟು ಹಿಂದೆಗಡೆಯಿಂದ ಶರತ್ ಅವರು. ಸೊ ಫೈನಲಿ ಜಂಪ್ ಹೊಡೆದು ಹಂಗೋ ಹಿಂಗೋ ಕೈ ಬಿಡ್ದಾರ ಒಟ್ಟಿನಲ್ಲಿ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಐ ವಾಸ್ ದೇರ್ ಇನ್ ದ ಏನೋ ನೀರೊಳಗಡೆ ಇದ್ದೆ, ಬೀಚ್ ಒಳಗಡೆ. ನೀವು ಅದು ಕ್ಲಿಪ್ಪಿಂಗ್ ನಾನು ನೋಡಿದ್ದೀರಾ. ಮಧ್ಯದಲ್ಲಿ ಮನೋಜ್ ಬಂದುಬಿಟ್ಟು ನನ್ನನ್ನು 2 ಸರಿ ಅದ್ದಮೇ ಬಿಟ್ಟ ನೀರೊಳಗಡೆಗೆ. ನನಗೆ ಕೋಪ ಸರಿಯಾಗೆ ಬಂತು ಆ ಮೂಮೆಂಟಿಗೆ. ಬಿಕಾಸ್ ನನಗೆ ಸ್ವಿಮ್ಮಿಂಗ್ ಬರೋಲ್ಲ, ಏನಿಲ್ಲ, ಹೆಂಗೋ ಅದಮ್ದೆ ಅಂತ ನಾನು ಬ್ಯಾಡ್ವರ್ಡೆಲ್ಲ ಅವನ್ನ ಬೈದ್ಬಿಟ್ಟೆ. ಸೊ ಅದ್ರದ್ದೆಲ್ಲ ಕ್ಲಿಪ್ಪಿಂಗ್ಸ್ನ ಕೂಡ ಹಾಕಿದ್ದೀನಿ. ಸೊ ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಏನೂ ಬೈದಿಲ್ಲ, ಜಸ್ಟ್ ಒಂದೇ ಒಂದು ವರ್ಡ್. ಆ ಮೂಮೆಂಟಲ್ಲಿ ನಂಗೆ ಅವ್ನು ಅದ್ಮಿದ್ದು ಲಿಟ್ರಲಿ ಹೆಂಗಾಯ್ತಂದರೆ ಅಪ್ಪ ಹಂಗೆ ಅದು ಆಗಿದ್ದು ಒಂದು 5ರಿಂದ 10 ನಿಮಿಷಕ್ಕೆ ಐ ವಾಸ್ ಅಗೇನ್ ಬ್ಯಾಕ್ ಟು ಬೋಟ್ ಒಳಗಡೆ ಬಂದುಬಿಟ್ಟೆ. ಬಟ್ ಜಂಪ್ ಮಾಡಿಲ್ಲ ಅಂದರೆ ಮೇ ಬಿ ನಾವು ಒಂದು ಇದನ್ನು ಮಿಸ್ ಮಾಡ್ಕೋತಾ ಇದ್ವಿ ಅಂತ ಅನಿಸುತ್ತೆ. ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನಾನು ಹೋಗಿ ಒಂದು ಸಮುದ್ರದ ಜಂಪ್ ಹೊಡಿತೀನಿ ಅಂತ. ಲೈಫ್ ಜಾಕೆಟ್ ಇರ್ಬೋದು, ಅದು ಸೇಫ್ಟಿನೇ ಇರ್ಬೋದು. ಬಟ್ ನಾನು ನನ್ನ ಜೀವನದಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಇಳಿದಿದ್ದೆ ಈ ಟ್ರಿಪ್ಪಲ್ಲಿ. ಸೊ ಇವಾಗ ನಾನು ಮನೋಜಿಗೆ ಏನಂತ ಬೈದೆ ಏನೋ ಅಂತೆಲ್ಲ ಕೂಡ ನೀವು ನೆಕ್ಸ್ಟ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾನು ಬೈತಿದ್ದು ಅದನ್ನ ಇವ್ರು ಹೇಳ್ತಾವ್ರೆ, ನನಗೆ ಗೊತ್ತಿಲ್ಲ ಇವ್ರಿಗೆ ಬೈದ್ನು. ಸೊ ನೀರಲ್ಲಿ ಡೈ ಹೊಡೆದು ಎದ್ದು ಅಲ್ಲಿ ಬೋಟಲ್ಲಿ ಎಲ್ಲ ಕೂಡ ಎಂಜಾಯ್ ಮಾಡಿ ಇನ್ನೂ ಸ್ವಲ್ಪ ಮುಂದಕ್ಕೆ ಕರ್ಕೊಂಬಂದರು. ಆವಾಗ ಇಲ್ಲೊಂದು ಕೇವ್ ಇದೆಯಂತೆ. ಇದು ಹಳೆ ಕಾಲದಲ್ಲಿ ರಾಜರೆಲ್ಲ ಅಂದರೆ ಸೀಕ್ರೆಟ್ ಸ್ಪಾಟ್ಸ್ ಅಂತ ಹೇಳ್ತಾರಲ್ಲ, ಅದರದ್ದು ದಾಳಿ ಆದಾಗೆಲ್ಲ ಕೂಡ ಹೋಗೋಕ್ಕೆ. ಆ ರೀತಿ ಇದು ಒಂದು ಸೀಕ್ರೆಟ್ ಸ್ಪಾಟ್ನ ಕೇವ್ ಆಗಿತ್ತು. ಇದು ಈ ಒಂದು ಸಮುದ್ರದಿಂದ ಇನ್ನೊಂದು ಸಮುದ್ರಕ್ಕೆ ಲಿಂಕ್ ಇದೆ ಅಂತ ಇತ್ತು. ಬಟ್ ಇವಾಗೆಲ್ಲ ಮುಚ್ಚೋಗಿದೆ. ಇವಾಗ ನಾವು ಡೆಡ್ ಎಂಡ್ ತನಕ ಹೋಗಿ ಈ ಕೇವಲ್ಲಿ ಅದು ರಾತ್ರಿ ಕತ್ಲಾಗೋಗಿದೆ, ಮೊಬೈಲ್ ಟಾರ್ಚ್ ಹಾಕೊಂಡು ಹೋಗಿದ್ದೀವಿ. ಈ ಥರ ಎಲ್ಲ ನಾವು ಫ್ಯಾಮಿಲಿ ಜೊತೆ ಹೋದರೆ ಎಲ್ಲ ಮೇ ಬಿ ನಮ್ಮ ಪೇರೆಂಟ್ಸ್ ಬಿಡೋಲ್ಲ. ಬಟ್ ಈ ಒಂದು ಟ್ರಿಪ್ಪಲ್ಲಿ ನಾವೆಲ್ಲ ಎಂಜಾಯ್ ಮಾಡಿದ್ವಿ ದ ಫುಲ್ಲೆಸ್ಟ್ ಅಂತ ಅನ್ಬೋದು. ಸೊ ರಾತ್ರಿ ಆಗಿದೆ ಆಲ್ರೆಡಿ. ಎಂಜಾಯ್ ಮಾಡೋರಂತೂ ಎಂಜಾಯ್ ಮಾಡ್ತಿದ್ದಾರೆ. ಆ್ಯಂಡ್ ನಾವು ಕೂಡ ಹೋಗಿ ಎಂಜಾಯ್ ಮಾಡಬೇಕು. ಸೊ ಕಮ್ ಲೆಟ್ಸ್ ಗೋ. ಅದೇ ಬೋಟು ಇಲ್ಲೆಲ್ಲ ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ವಿ. ಇವಾಗ ಕೇವಲ ನೋಡ್ಕೊಂಡು ಬಂದಮೇಲೆ ಆ್ಯಂಡ್ ಲೆಟ್ಸ್ ಎಂಜಾಯ್ ಫಾರ್ ಎ ಡೇ. ಲೈಫಲ್ಲಿ ಈ ಥರ ದಿನಗಳು ಬರೋಲ್ಲ, ಬಂದಾಗ ಮಾತ್ರ ಎಂಜಾಯ್ ಮಾಡಬೇಕು. ನನ್ನ ಈ ಟ್ರಿಪ್ನ ಮೋಸ್ಟ್ ಲೈಕ್ ಮೆಮೊರೇಬಲ್ ಅಂತ ಅಂದರೆ ನಾನು ಈ ಬೋಟಲ್ಲಿ ನಿಂತ್ಕೊಂಡು ಗೋಕರ್ಣದಲ್ಲಿ ಅದು ಹಾಫ್ ಮೂನ್ ಬೀಚಿಗೆ ಡೈ ಹೊಡೆದಿದ್ದೀನಿ ಅನ್ನೋದೇ. ಬಿಕಾಸ್ ನಾನು ಹೋಗ್ಬೇಕಾದ್ರೂ ಕೂಡ ನಾನು ನೀರಲ್ಲಿ ಇಳಿಯಲ್ಲ ನಮ್ಮ ಮೈಂಡ್ ಸೆಟ್ಟಲ್ಲೇ ನಾನು ಹೋಗಿದ್ದೀನಿ. ನೆಕ್ಸ್ಟ್ ಹಂಗೆ ಡ್ಯಾನ್ಸ್ ಎಲ್ಲ ಕೂಡ ಆಡಿಕೊಂಡು ಬೋಟಲ್ಲಿ ಇವಾಗ ನಾವು ಅಗೇನ್ ನಮ್ಮ ಒಂದು ಸ್ಟೇಗೆ ವಾಪಸ್ ಬಂದ್ರಿ. ನಾನು ಈ ಸ್ಟೇ ಹೆಸರು ನಿಜ ಮರ್ತೋಗ್ಬಿಟ್ಟಿದ್ದೀನಿ, ಏನು ಅಂತ ನಂಗೆ ನೆನಪೇ ಇಲ್ಲ. ಆ್ಯಂಡ್ ಇವಾಗ ನಾವು ನೀಟಾಗಿ ಫ್ರೆಶ್ ಎಲ್ಲ ಆಗಿಬಿಟ್ಟು ಇವಾಗ ನೈಟ್ ಲಂಚಿಗೆ ಬಂದಿದ್ದೀನಿ. ದಿಸ್ ವಾಸ್ ಮೈ ಔಟ್ಫಿಟ್, ಡಿನ್ನರ್ ಔಟ್ಫಿಟ್ ಅಂತಲೇ ಹೇಳ್ಬೋದು. ಆವಾಗ ಲಂಚಿಗೆ ಏನಿತ್ತು ಅಂತಲೇ ಲೈಕ್ ನಾನ್ ವೆಜ್ ತಿನ್ನೋರಿಗೆ ಬಿರಿಯಾನಿ ಇತ್ತು, ವೆಜ್ ತಿನ್ನೋರಿಗೆ ವೆಜ್ ಪಲಾವ್ ಮತ್ತು ಇದಿತ್ತು ಏನು ಗೋಬಿ ಮಂಚೂರಿ ಇತ್ತು. ಇದು ಶನಿವಾರ, ಅದು ಸೆಕೆಂಡ್ ಡೇ ಶನಿವಾರ ಇತ್ತಲ್ಲ. ಸೊ ಶನಿವಾರ ನಾನೇ ನಾನ್ ವೆಜ್ ತಿನ್ನಲ್ಲ, ಹಾಗಾಗಿ ನಾನು ವೆಜ್ ಪಲಾವ್ ಮತ್ತು ಗೋಬಿ ಮಂಚೂರಿ ತಿಂದೆ. ತಿನ್ನೋರೆಲ್ಲ ಕೂಡ ನಾನ್ ವೆಜ್ ಲೈಕ್ ಇದು ಬಿರಿಯಾನಿ, ಚಿಕನ್ ಬಿರಿಯಾನಿ ಮಾಡಿದ್ರು ಅವತ್ತು. ಬಿರಿಯಾನಿನೆಲ್ಲ ಕೂಡ ತಿಂದರು. ಇದೆಲ್ಲ ಆದಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಎಲ್ಲಿಗೆ ಅಂದರೆ ಬೀಚ್ ಹತ್ರ. ಇಲ್ಲೇ ಬೀಚ್ ಇದೆಯಲ್ಲ, ಅಂದರೆ ಬೀಚಿಂದ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ನಮ್ಮ ಸ್ಟೇ ಇದ್ದಿದ್ದು. ಸೊ ಬೀಚಿಗೆ ಹೋಗಿ ಎಂಜಾಯ್ ಮಾಡಿದ್ವಿ.
ಇಷ್ಟೊತ್ತು ಡಿನ್ನರ್ ಎಲ್ಲ ಕೂಡ ಮುಗಿಸಿ ಇವಾಗ ಬೀಚ್ ಹತ್ರ ಆರಾಮಾಗಿ ಕೂತ್ಕೊಂಡಿದ್ದೀವಿ. ಇಲ್ಲಿ ಚಂದ್ರಕಾಂತ್ ಇಲ್ಲಿಗೆ ಪ್ಲೇಟ್ ತೊಗೊಂಬಂದು ತಿಂತಾ ಇದ್ದಾನೆ. ಶೋ ಒಂದು ನಿಮಿಷ, ಚಂದ್ರಕಾಂತ್, ಅಕ್ಷತ್ತು ಮತ್ತು ಆನಂದ್ ಎಲ್ಲರೂ ಕೂಡ ಇಲ್ಲೇ ಊಟ ಮಾಡೋಣ ಅಂತ ತೊಗೊಂಬಂದ್ಬಿಟ್ಟು ಇಲ್ಲೇ ತಿಂತಿದ್ದಾರೆ. ಆ್ಯಂಡ್ ಬೀಚ್ ಇದೆ ಇಲ್ಲೇ ನಿನ್ನೆ ಬ್ಯಾಕ್ಗ್ರೌಂಡಲ್ಲಿ ನೋಡಿ, ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಬೀಚ್ ಕಾಣಿಸ್ತಿದೆ. ಬ್ಯಾಕ್ ಕ್ಯಾಮ್ರಾ ಮಾಡ್ಬಿಟ್ಟು ನಾನು ಆದಷ್ಟು ನಿಮಗೆ ನೋಡ್ತೀನಿ, ಕತ್ತಲ್ಲಿ ಹೆಂಗೆ ಕಾಣ್ತಾ ಡೋಂಟ್ ನೋ, ಬಟ್ ಐ ವಿಲ್ ಶೋ ಯು ಗೈಸ್, ಓಕೆನಾ? ಬೇರ್ ಮೈ ವಾಯ್ಸ್. ಅಲ್ಲೇ ಸೌಂಡ್ನಾದರೂ ಆಲಿಸಿ. ಮತ್ತು ಸ್ಕ್ರೀನ್ ಮೇಲೆ ಸ್ವಲ್ಪ ಬೆಳ್ಳಗೆ ಕಾಣಿಸ್ತಿದೆ, ಅದೆಲ್ಲ ಬೀಚ್ನ ವಾಟರ್ ಫ್ಲೋ. ಇವಾಗ ಫ್ಲೋ ಕೂಡ ಜಾಸ್ತಿನೇ ಇದೆ, ಆ್ಯಸ್ ವಿ ಕ್ಯಾನ್ ಸಿ ಇನ್ ಅವರ್ ಐಸ್ ಹಿಯರ್. ಆ್ಯಂಡ್ ಇಲ್ಲಿ ಸಾಂಗ್ ಹಾಕ್ಕೊಂಡು ಊಟ ತಿನ್ಕೊಂಡು ಬೀಚಲ್ಲಿ ಕೂತಿದ್ದೀವಿ. ಸೊ ಲೆಟ್ಸ್ ಹ್ಯಾವ್ ಫನ್ ಆ್ಯಂಡ್ ಲೆಟ್ಸ್ ಎಂಜಾಯ್ ದ ಸೆಕೆಂಡ್ ಡೇ ಟ್ರಿಪ್. Feel the waves. ನಾನಂತೂ ಒಂದು ಫುಲ್ ಎಂಜಾಯ್ ಮಾಡಿಬಿಟ್ಟಿದ್ದೀನಿ ಈ ದಿವಸ ಅಂತೂ. ಆ್ಯಂಡ್ ಇವಾಗ ಬೀಚ್ ಹತ್ರ ಈ ಥರ ಸ್ಟೇ ಹಿಂಗೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ನಾನು ಅಂದ್ಕೊಂಡಿಲ್ಲ. ಸ್ಟೇ ಇಲ್ಲಿ ಇರುತ್ತೆ ಅನ್ನೋದು ಗೊತ್ತಿತ್ತು, ಬಟ್ ಈ ಥರ ಎಲ್ಲ ಎಂಜಾಯ್ ಮಾಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ಇದ್ರದ್ದು ಕಂಟಿನ್ಯೂಷನ್ ಪಾರ್ಟ್ ಇನ್ನೂ ಇದೆ. ನಾನು 12 o'clock ಕರೆಕ್ಟಾಗಿ ವೀಡಿಯೋ ಸ್ಟಾಪ್ ಮಾಡಿದ್ದೀನಿ. 12 o'clock ಥರ್ಡ್ ಡೇ ವ್ಲಾಗಿಗೆಲ್ಲ ಕೂಡ ಸೇರಿಸ್ಕೊಂಡು ಮಾಡ್ತೀನಿ, ಯಾಕಂದರೆ ಇಲ್ಲಾಂದರೆ 45 minutes ವೀಡಿಯೋ ಹೋಗ್ಬಿಡ್ತಾಯಿತ್ತು. ಸೊ ಹಂಗಾಗಿ ಬ್ರೇಕ್ಡ. ಮತ್ತು ಇವಾಗ ಏನು ಡ್ಯಾನ್ಸ್ ಆಡಿಕೊಂಡು DJ ವಿತ್ ಫೈರ್ ಕ್ಯಾಂಪ್ ಅಂತಲೇ ಹೇಳ್ಬೋದು. ಸಾಂಗೆಲ್ಲ ಹಾಕಿದ್ರೆ ಕಾಪಿರೈಟ್ ಕ್ಲೈಮ್ ಬರುತ್ತೆ. ಸೊ ಹಂಗಾಗಿ ಇಲ್ಲಿ ಫೈರ್ ಕ್ಯಾಂಪ್ನ ಕೂಡ ಹಾಕಿದ್ದೀವಿ. ಇದು ಸಿ ಹತ್ರನೇ, ಸಮುದ್ರದ ದಡದಲ್ಲಿ ಅಂತ ಹೇಳ್ಬೋದು. ದಡದಲ್ಲಿ ನಾವು ಫೈರ್ ಕ್ಯಾಂಪ್ ಮತ್ತು DJನ ಹಾಕ್ಕೊಂಡು ಫುಲ್ ನಾವಂತೂ ಎಂಜಾಯ್ ಮಾಡ್ತಾಯಿದ್ದೀವಿ. ನೆಕ್ಸ್ಟು 12 o'clock ಮೇಲೆ ಏನೆಲ್ಲ ಆಯಿತು ಏನು ಅಂತೆಲ್ಲ ಕೂಡ ನಿಮಗೆ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದೆ. ಲಿಟ್ರಲಿ ನೀವು ಇನ್ನೊಂದು ವಾರದ ಮೇಲೆ ವೆಯ್ಟ್ ಮಾಡಲೇಬೇಕು. ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಬೇರೆ ವೀಡಿಯೋ ಬರುತ್ತೆ. ಅದಾದಮೇಲೆ ನನ್ನ ಟ್ರಿಪ್ದು ಡೇ 3 ವ್ಲಾಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ವೀಡಿಯೋ ಇವಾಗ ತೆಗೆದಿರೋ ವೀಡಿಯೋಸ್ನ ಹಾಕ್ಬಿಟ್ಟು ನಿಮಗೂ ಬೋರ್ ಮಾಡೋದು ಬೇಡ. ಈ ಒಂದು ವೀಡಿಯೋ ನೀವು ಕೂಡ ಎಂಜಾಯ್ ಮಾಡಿ. ನಾನಂತೂ ಫುಲ್ಲು ಡ್ಯಾನ್ಸ್ ಎಲ್ಲ ಕೂಡ ಮಾಡಿ ನನಗೆ ಆಲ್ರೆಡಿ ಈ ದಿವಸಕ್ಕೆ ನನಗೆ ಕಾಲು ನೋವು ಫುಲ್ ಸ್ಟಾರ್ಟ್ ಆಗಿತ್ತು. ಹಿಂಗೆಲ್ಲ ಕುಡಿದು ಕುಪ್ಪಳಿಸಿದ್ಮೇಲೆ ಕಾಲು ನಾವು ಇನ್ನೂ ಹೆವಿ ಆಗೋಗ್ಬಿಡ್ತು. ನಿದ್ದೆ ಬೇರೆ ನೀಟಾಗಿ ಮಾಡ್ತಾಯಿಲ್ಲ, ನಾವು ರೆಸ್ಟ್ ಇಲ್ಲ, ಆ ಕಡೆ ಫುಲ್ ಎಂಜಾಯ್ ಮಾಡ್ತಾಯಿದ್ದೀವಿ. ನನಗೆ ಕಾಲು ನೋವು ಬಿಟ್ಟರೆ ಈ ಟ್ರಿಪ್ಪಲ್ಲಿ ಇನ್ನೇನು ಅನಿಸಿಲ್ಲ. ಅದು ನೀಯಿಂದ ಕೆಳಗಡೆಗೆ ಕಾಲು ನೋವು. ಅದಕ್ಕೆ ಮೂರು ಸ್ಪ್ರೇ ಹೊಡ್ಕೊಂಡು ಐ ಮ್ಯಾನೇಜ್ ಇಟ್. ಯಾಕಂದರೆ ಟ್ರಿಪ್ಪಲ್ಲಿ ಎಂಜಾಯ್ ಮಾಡಬೇಕಲ್ಲ. ಟ್ರಿಪ್ಪಿಂದ ಬಂದಮೇಲೆ ಬೇಕಾದ್ರೆ ನನಗೆ ರೆಸ್ಟ್ ಮಾಡ್ಬೋದಿತ್ತು, 1 day ರೆಸ್ಟ್ ಸಿಗೋದಷ್ಟೇ. ಅದು ಬಿಟ್ಟರೆ ಗೇನ್ ಕಾಲೇಜ್ ಇತ್ತಲ್ಲ. ಸೊ ಹಂಗಾಗಿ ನೀವು ಕೂಡ ಕಾಲೇಜ್ ಸೀರೀಸ್ನ ನೋಡಿದ್ದೀರಾ ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ. ಪ್ರಾಜೆಕ್ಟು ಅದ್ರದ್ದು ಅಪ್ರೂವಲ್ಸ್ ಎಲ್ಲ ಕೂಡ ಅದಕ್ಕೆಲ್ಲ ಓಡಾಡಿದ್ವಿ. ಸೊ ಹಂಗಾಗಿ ಇಲ್ಲಿ ಫುಲ್ ಎಂಜಾಯ್ ಮಾಡಬಿಡಬೇಕು. ಅಷ್ಟೆಲ್ಲ ಕಮಿಟ್ಮೆಂಟ್ ಮಧ್ಯೆ ನಾವು ಟ್ರಿಪ್ ಹೋಗಿರುತ್ತೆ ಎಂಜಾಯ್ ಮಾಡೋಕ್ಕೆ. ಲೆಟ್ಸ್ ಎಂಜಾಯ್ ಅಂತ ಫುಲ್ ಎಂಜಾಯ್ ಮಾಡಿಬಿಟ್ಟಿದ್ದೀವಿ. ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಇದಿಷ್ಟು ಡೇ 2 ಆಫ್ ಏನಂತಾರೆ ಕುಮಟಾ ಮತ್ತು ಕೇವ್ಸ್ ಇದು ವ್ಲಾಗ್ ಆಗಿತ್ತು. ನಮ್ಮ ದಾಂಡೇಲಿ ಟ್ರಿಪ್ನ ಡೇ 2 ವ್ಲಾಗ್ ಆಗಿತ್ತು. ನಿಮಗೆಲ್ಲರಿಗೂ ಕೂಡ ಈ ಒಂದು ಎಕ್ಸೈಟ್ಮೆಂಟ್, ಅಡ್ವೆಂಚರಸ್ ಗೇಮ್ಸ್ ಮತ್ತು ಅಥವಾ ನಾವು ಎಂಜಾಯ್ ಮಾಡಿದ ರೀತಿ ಇಷ್ಟ ಆಗಿದೆ ಅಂತ ಅನ್ಕೋತೀರಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಕಾಣಿಸುವಂಥ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಅವಾಗ ನೀವು ಎಲ್ಲ ನೋಟಿಫಿಕೇಷನ್ ಫಸ್ಟ್ ನೋಡ್ತೀರಾ. ಮತ್ತು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ವೆಲ್ ವಿಷಸ್ಗೆಲ್ಲ ಕೂಡ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಸಿ ಯು ಇನ್ ದ ಡೇ 3 ವ್ಲಾಗ್. ಅಲ್ಲಿ ತನಕ ಎಲ್ಲರಿಗೂ ಶೇರ್. ಟಾಟಾ, ಬೈ ಬಾಯ್. ಪಾವನ ಸೈನಿಂಗ್ ಆಫ್.